ಗುಡ್ ಮಾರ್ನಿಂಗ್. ಇವಾಗ ಟೈಮ್ 6 ಗಂಟೆ ಆಗಿದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಬೇಗ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ. ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ನೆಕ್ಸ್ಟು ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾನು ಯೂಶ್ವಲಿ ಟೀ ಕುಡಿಯೋಲ್ಲ, ಆದರೆ ರಾಗಿ ಸರಿ ಕುಡಿತೀನಿ. ಇವತ್ತು ಟೀ ಕುಡಿದೆ, ಒಂದು ಸ್ಮಾಲ್ ಗ್ಲಾಸಲ್ಲಿ ಕುಡಿತೀನಿ ಅಷ್ಟೇ. ನೆಕ್ಸ್ಟು ಓದೋದಕ್ಕೆ ಇವತ್ತು ಕರೆಂಟ್ ಅಫೇರ್ಸ್ ಓದೋಣ ಅಂತ ಕೇರ್ ಇಂಡಿಯಾ ಮ್ಯಾಗ್ಝಿನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಿನ್ನೆ ನೈಟೇ ಓದಿದ್ದೆ, ಅದನ್ನು ರಿವಿಷನ್ ಮಾಡ್ತಾಯಿದ್ದೀನಿ ಇವಾಗ. ಮಾರ್ನಿಂಗ್ 1 ಅವರ್ ಟೈಮ್ಸ್. ಇವಾಗ 6 o'clock ಆಗಿರೋದ್ರಿಂದ 7 o'clock ತನಕ ಓದ್ತೀನಿ. ನೆಕ್ಸ್ಟು ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ, ಸೊ ಅವನಿಗೆ ಟಿಫನ್ ಎಲ್ಲ ರೆಡಿ ಮಾಡಬೇಕು. ಸೊ ಅದಕ್ಕೆ ನಿನ್ನೆದು ಓದಿರೋದನ್ನ ರಿವಿಷನ್ ಮಾಡ್ತಾಯಿದ್ದೀನಿ. KS ಆಸ್ಪಿರೆಂಟ್ ಅಂತಂದರೆ ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ನಾವು ಏನು ಟಾರ್ಗೆಟ್ ಅಂದ್ಕೋತೀವಿ ಅದನ್ನು ಕಂಪ್ಲೀಟ್ ಮಾಡಬೇಕು. ಆವತ್ತಿನ ಟಾರ್ಗೆಟ್ ಏನಿದೆ ಅದು ಎನಿಹಾವ್ ಕಂಪ್ಲೀಟ್ ಮಾಡಬೇಕು. ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್. ಆವಾಗಲೇ ನಾವು ಪೋರ್ಷನ್ಸ್ನ ಫಿನಿಷ್ ಮಾಡೋದಕ್ಕಾಗೋದು. ಆ್ಯಂಡ್ ಕ್ವಶನ್ ಪೇಪರ್ ನೋಡಿ ಸಾಲ್ವ್ ಮಾಡ್ತಾ ಇರಬೇಕು. ಯಾವುದು ಇಂಪಾರ್ಟೆನ್ಸ್ ಬರುತ್ತೆ ಅದನ್ನು ಸಾಲ್ವ್ ಮಾಡ್ತಾ ಇರಬೇಕು. 7 o'clock ಆಗಿ ಇವಾಗ 9:15 ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿದಿದೆ. ಇವಾಗ ನೆಕ್ಸ್ಟು ಜಾಗ್ರಫಿ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಜಾಗ್ರಫಿ NCERT ನೋಟ್ಸ್ ಮಾಡ್ಕೊಂಡಿದ್ದೀನಿ. ಅದು ನೋಟ್ಸ್ ಮತ್ತು ಫಸ್ಟ್ NCERT ಕಂಪ್ಲೀಟ್ ಮಾಡ್ಕೋತೀನಿ, ಆಮೇಲೆ ನೋಟ್ಸ್ ಓದ್ತೀನಿ. ಇದು ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಾಗ್ರಫಿ ಕ್ಲಾಸ್ 11th ಫಸ್ಟ್ 4 ಚಾಪ್ಟರ್ಸ್ ಕಂಪ್ಲೀಟ್ ಮಾಡ್ತೀನಿ ಅಂತ ಟಾರ್ಗೆಟ್ ಇದೆ. ಫಸ್ಟ್ ಚಾಪ್ಟರ್ಲಿ ಏನೂ ಇಲ್ಲ, ಜಾಗ್ರಫಿ ಆ್ಯಸ್ ಅ ಡಿಸಿಪ್ಲಿನ್. ಸೊ ಅದನ್ನು ಕಂಪ್ಲೀಟ್ ಮಾಡ್ಕೋತೀನಿ. ಸುಮ್ಮನೆ ಅದೇನು ನೋಟ್ಸ್ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಲ್ಲ, ನಾನು ಆಲ್ರೆಡಿ ಓದಿದ್ದೀನಿ. ಸೊ ಇನ್ನೊಂದು ಸಲ ನೋಡ್ತೀನಿ. ಸಿಲೆಬಸ್ ಕೈಯಲ್ಲಿ ಇಟ್ಕೊಂಡೆ ನೀವು ಓದಿದ್ರೆ ಬೆಸ್ಟು. ಯಾಕಂದರೆ ಮೇನ್ಸಿಗೆ ಯಾವ್ದು ಬರುತ್ತೆ ಅದನ್ನು ಇಂಪಾರ್ಟೆನ್ಸ್ ಕೊಟ್ಕೊಂಡು ಓದ್ಬೋದು. ಆವಾಗ ಸಿಲೆಬಸ್ ನೋಡಿಕೊಂಡೇ ಓದಿ. ಟೆಕ್ಸ್ಟ್ ಬುಕ್ನ ಯಾವುದೇ ಟಾಪಿಕ್ಸ್ನ ಆವಾಗ ನಮಗೆ ಮೇನ್ಸಿಗೆ ಏನಾದ್ರು ಬರುತ್ತೆ ಅಂತಂದರೆ ಆ ಟಾಪಿಕ್ನ ಡೀಪಾಗಿ ಓದ್ಬೋದು, ಇಲ್ಲ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಓದ್ಬೋದು. ಬೇರೆ ಸೆಕೆಂಡ್ ಚಾಪ್ಟರಿಂದ ನಾನು ನೋಟ್ಸ್ ಮಾಡಿದ್ದೀನಿ, ಬಟ್ ಲಾಸ್ಟ್ ಪ್ರಿಲಿಮ್ಸಲ್ಲಿ ನಾನು NCERT ಓದೇ ಇರಲಿಲ್ಲ. ಕೆಲವು ಪಾಯಿಂಟ್ಸ್ ಎಲ್ಲ ಮಿಸ್ ಆಗಿತ್ತು. ಸೊ ಫಸ್ಟ್ NCERTನ ಮುಗಿಸ್ಕೊಂಡು ಆಮೇಲೆ ನೋಟ್ಸಲ್ಲಿ ಇಲ್ಲದೆ ಇರೋದನ್ನ ನೋಟ್ಸಲ್ಲಿ ಫಿಲ್ಲಪ್ ಮಾಡ್ತೀನಿ. ಈ ಥರ ನೋಡಿ ನೋಟ್ ಪ್ಯಾಡ್ ಇಟ್ಕೊಂಡ್ರೆ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನೋಟ್ಬುಕ್ ಯಾವುದು ಪೇಪರಲ್ಲಿ ಬರೆಯೋದಕ್ಕಿಂತ ಇದು ಇರೇಸಬಲ್ಲು. ರೈಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ನೆನಪಿರುತ್ತೆ, ಜಾಸ್ತಿ ನೆನಪಿರುತ್ತೆ. ಸೊ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಕೆಲವು ವರ್ಡ್ಸ್ ಎಲ್ಲ ಗೊತ್ತಾಗಲ್ಲ, ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ಜಾಸ್ತಿ ನೆನಪಿರುತ್ತೆ. ಸೊ ಇದೆಲ್ಲ ನಾನು ನೋಟ್ಸ್ ಮಾಡಿದ್ದೀನಿ. ಅರ್ಥಕ್ವೇಕ್ ಬಗ್ಗೆ, ವೋಲ್ಕ್ಯಾನೋಸ್ ಬಗ್ಗೆ ಎಲ್ಲ ನೋಟ್ಸ್ ಮಾಡಿದ್ದೀನಿ. ಜಸ್ಟ್ ನಾನು ನೋಟ್ಸಲ್ಲಿ ಯಾವುದು ಬಿಟ್ಟೋಗಿದೆ ಅದನ್ನು ಓದ್ತಾ ಇದ್ದೀನಿ. ಅದೇನಂದರೆ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ, ಅದಕ್ಕೆ ಸೊ ಫಾಸ್ಟಾಗಿ ಓದಿರೋ ಥರ ಅನಿಸ್ತಾ ಇದೆ. ಬಟ್ ನಾರ್ಮಲಾಗಿ ಓದ್ತಾ ಇದ್ದೀನಿ. ಜಾಗ್ರಫಿಯಲ್ಲಿ ಮೇಯ್ನಾಗಿ ಫಿಗರ್ಸ್ನ ನೆನ್ಪಿಟ್ಕೊಂಡ್ರೆ ನಾವು ಆನ್ಸರ್ಸ್ ನಾವೇ ಬರಿಬೋದು. ಸೊ ಎಲ್ಲದಕ್ಕೂ ಒಂದೊಂದು ಟಾಪಿಕಿಗೆ ಒಂದೊಂದು ಫಿಗರ್ಸ್ನ ಮಾಡಿಟ್ಕೊಂಡಿದ್ದೀನಿ. ನಾನು ಅದು ಲಾಸ್ಟಲ್ಲಿ ಹಾಕ್ತೀನಿ. ಆ ಥರ ಫಿಗರ್ಸ್ ಮಾಡಿಟ್ಕೊಂಬಿಡಿ, ಆವಾಗ ನಿಮ್ಗೆ ಈಸಿ ಆಗುತ್ತೆ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟು. ಮೇನ್ಸಲ್ಲಿ ಹಾಗೆ ಡೈರೆಕ್ಟಾಗಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ಸೊ ಇದೆಲ್ಲ ಥಿಯರೀಸ್ನ ಕರೆಕ್ಟಾಗಿ ಓದ್ಕೋಬೇಕು. ಇವಾಗ ಟೈಮ್ 12:15. ಇವಾಗ 5 to 8 ಸ್ಲಾಟಲ್ಲಿ ಪೊಲಿಟಿ ಓದ್ತಾ ಇದ್ದೀನಿ. 2 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಬೇಕು. ಹಿಸ್ಟ್ರಿ ಆಫ್ ಪೊಲಿಟಿ ಅದನ್ನು ಓದ್ತಾ ಇದ್ದೀನಿ. ಅದು ಆಲ್ರೆಡಿ ಒಂದು ಸಲ ಓದಿದ್ದೆ. ಸೊ ಇಂಪಾರ್ಟೆಂಟ್ ಲೈನ್ಸ್ ಮಾರ್ಕ್ ಮಾಡಿದ್ದೆ, ಅದನ್ನು ಇಂಪಾರ್ಟೆಂಟ್ ಲೈನ್ಸ್ ಇರೋದನ್ನ ಮಾತ್ರ ಓದ್ತಾ ಇದ್ದೀನಿ. ಪೊಲಿಟಿ ಏನಂದರೆ ಶಾರ್ಟ್ ನೋಟ್ಸ್ ಮಾಡಿಕೊಂಡ್ರೆ ರಿವೈಸ್ ಮಾಡೋದಕ್ಕೆ ಈಸಿ. ನಾನಿವತ್ತು 7 hours ಅಷ್ಟೇ ಓದೋದಕ್ಕಾಗಿದ್ದು, ಯಾಕಂದರೆ ನನ್ನ ಮಗನಿಗೆ ಎಕ್ಸಾಮ್ಸ್ ಆಗ್ತಾಯಿದೆ. ಸೊ ಅವನಿಗೂ ಹೇಳ್ಕೊಡ್ಬೇಕು. ಸೊ 7 hours ಅಷ್ಟೇ ಓದಿದ್ದು. ಇಲ್ಲ ಅಂದರೆ ಅಟ್ಲೀಸ್ಟ್ 8-9 hours ಓದ್ತೀನಿ. ಇವತ್ತಷ್ಟೇ ಆಗಿದೆ. ಸೊ ಕರೆಂಟ್ ಅಫೇರ್ಸ್ ಓದೋದಕ್ಕಾಗಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಇವತ್ತಿದು ಸೇರಿಸಿ ನಾಳೆ ಓದ್ತೀನಿ.
ಏನು ಓದ್ತೀನೋ ಅದನ್ನೇ 7 ಡೇಸ್ ಆದಮೇಲೆ ರಿವೈಸ್ ಮಾಡಿದ್ರೆ ಪರ್ಮನೆಂಟ್ ಮೆಮೊರಿಲಿ ಇರುತ್ತೆ. ಸೊ ರಿವಿಷನ್ ಈಸ್ ದ ಮಸ್ಟ್. ಯಾವ ಎಕ್ಸಾಮ್ಸ್ ಆದ್ರೂ ಓಕೆ, ನಾವು ಓದಿರೋದು ನೆನಪಿರಬೇಕು ಅಂತಂದರೆ ಒಂದು 7 ಡೇಸ್ಗೆ ಒಂದು ಸಲ ರಿವಿಷನ್ ಮಾಡಬೇಕು, 15 ಡೇಸ್ಗೆ ಒಂದು ಸಲ ರಿವಿಷನ್ ಮಾಡಬೇಕು. ಸೊ ದ್ಯಾಟ್ ಇಟ್ ವಿಲ್ ಬಿ ಇನ್ ದ ಮೈಂಡ್ ಇಟ್ ಸೆಲ್ಫ್. ಥ್ಯಾಂಕ್ ಯು.